ಲೇಡೀಸ್ ಅಂಡ್ ಜೆಂಟಲ್ಮನ್, ಬೆಂಗಳೂರಿನಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿದೆಯೇ ಅಥವಾ ಅಧಿಕಾರಿಗಳ ಸರ್ವಾಧಿಕಾರ ನಡೆಯುತ್ತಿದೆಯೇ? ಕಳೆದ 10 ವರ್ಷಗಳಿಂದ ಬಿಬಿಎಂಪಿಗೆ ಚುನಾವಣೆ ನಡೆದಿಲ್ಲ, ಕಾರ್ಪೊರೇಟರ್ಗಳ ಸುಳಿವೂ ಇಲ್ಲ. ಆದರೆ ಈ ಚುನಾವಣೆ ಇಲ್ಲದೆ ಬೆಂಗಳೂರು ಈಗ ಅಧಿಕಾರಿಗಳಿಗೆ ಹಣ ಮಾಡುವ ಮಿಷನ್ ಆಗಿ ಬದಲಾಗ್ತಾ ಇದೆಯಾ? ಎಲೆಕ್ಷನ್ ನಡೆದ್ರೆ ತಮಗೆ ಬರುವ ಕಮಿಷನ್ ಕಟ್ ಆಗುತ್ತೆ ಎನ್ನುವ ಭಯ ಅಧಿಕಾರಿಗಳನ್ನ ಕಾಡುತ್ತಿದೆಯೇ? ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಎಸ್ ವೀಕ್ಷಕರೇ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಮಳೆ ಅವಾಂತರ, ಕಸದ ರಗಳೆ, ರಸ್ತೆ ಗುಂಡಿಗಳ ಸಮಸ್ಯೆ, ಇದ್ರ ಬಗ್ಗೆ ಸಾರ್ವಜನಿಕರು ಕೇಳೋಣ ಅಂದ್ರೆ ಸ್ಥಳೀಯವಾಗಿ ಒಬ್ಬ ಜನಪ್ರತಿನಿಧಿನೂ ಇಲ್ಲ. ಅಧಿಕಾರಿಗಳ ಹತ್ರ ಕೇಳೋಣ ಅಂದ್ರೆ ಅವರ ಉಡಾಫೆ ಉತ್ತರಗಳು ಕೇಳಿ ಕೇಳಿ ಬೆಂಗಳೂರಿನ ಜನರು ಬೇಸತ್ತು ಹೋಗಿದ್ದಾರೆ. ಕಾರ್ಪೊರೇಟರ್ ಇಲ್ಲದೆ ಬೆಂಗಳೂರು ರಾಜನಿಲ್ಲದ ಅರಮನೆ ಆಗಿದೆ. ಅಧಿಕಾರಿಗಳು ಈಗ ರಾಜರಂತೆ ವರ್ತಿಸುತ್ತಿದ್ದಾರೆ ಎಂದು ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಬಿಬಿಎಂಪಿಯಲ್ಲಿ ಯಾವುದೇ ಟೆಂಡರ್ಗಳಿದ್ರೂ ಕೂಡ ಸ್ಥಳೀಯ ಕಾರ್ಪೊರೇಟರ್, ಸ್ಥಳೀಯ ಎಂಎಲ್ಎ ಹಾಗೂ ಅಧಿಕಾರಿಗಳ ನಡುವೆ ಪರ್ಸೆಂಟೇಜ್ ಶೇರ್ ಆಗ್ತಾ ಇತ್ತು. ಆದ್ರೀಗ ಬೆಂಗಳೂರಿಗೆ ಕಾರ್ಪೊರೇಟರ್ ಇಲ್ಲದ ಕಾರಣ ಬಿಬಿಎಂಪಿ ಅಧಿಕಾರಿಗಳಿಗೆ ಹಣ ಮಾಡಲು ಸುಲಭ ಆಗಿದ್ಯಾ? ಹಾಗೂ ಇದೇ ಕಾರಣಕ್ಕೆ ಜಿಬಿಎ ಎಲೆಕ್ಷನ್ಗೆ ನಾನಾ ಕಾರಣಗಳನ್ನ ಕೊಟ್ಟು ಅಧಿಕಾರಿಗಳು ಮುಂದೆ ಹಾಕ್ತಾ ಇದ್ದಾರಾ ಎನ್ನುವಂತ ಪ್ರಶ್ನೆ ಕೂಡ ಎದ್ದಿದೆ. ಅಲ್ಲದೆ ಈಗ ಕಾಂಟ್ರಾಕ್ಟರ್ಗಳ ಜೊತೆ ನೇರವಾಗಿ ಅಧಿಕಾರಿಗಳೇ ಎಲ್ಲ ಟೆಂಡರ್ಗಳನ್ನು ಡೀಲ್ ಮಾಡ್ತಿರೋದ್ರಿಂದ ಕೋಟಿಗಟ್ಟಲೆ ಹಣ ಅಧಿಕಾರಿಗಳ ಜೇಬು ತುಂಬುತ್ತಿದೆ. ಒಮ್ಮೆ ಚುನಾವಣೆ ನಡೆದು ಕಾರ್ಪೊರೇಟರ್ಗಳು ಬಂದ್ರೆ ಅಧಿಕಾರಿಗಳು ಸುಲಭವಾಗಿ ಹಣ ಗಳಿಸುವ ಮಾರ್ಗಕ್ಕೆ ಬ್ರೇಕ್ ಬೀಳುತ್ತೆ. ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬಿಬಿಎಂಪಿ ಚುನಾವಣೆ ನಡೆಸಲು ಹಿಂದೇಟು ಹಾಕುತ್ತಿರುವುದು ಅಧಿಕಾರಿಗಳಿಗೆ ವರದಾನವಾಗಿದೆ. ಕೆಲವು ಪ್ರಭಾವಿ ಅಧಿಕಾರಿಗಳು ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನ ನೀಡಿ ಚುನಾವಣೆ ಮುಂದೂಡುವಂತೆ ಮಾಡ್ತಿದ್ದಾರೆ ಎಂಬ ಆರೋಪಗಳು ಕೂಡ ಬಿಬಿಎಂಪಿ ವಲಯದಲ್ಲಿ ಕೇಳಿಬರ್ತಿದೆ. ಎಸ್, ಒಟ್ನಲ್ಲಿ ಬಿಬಿಎಂಪಿಯಲ್ಲಿ ಈಗ ನಡೆಯುತ್ತಿರೋದು ಕೇವಲ ಅಧಿಕಾರಿಗಳ ಆಡಳಿತವಲ್ಲ, ಬದಲಿಗೆ ಅಧಿಕಾರದ ದುರುಪಯೋಗದಿಂದ ಹಣ ಮಾಡುವ ಆಟ. ಕಾರ್ಪೊರೇಟರ್ ಇಲ್ಲದ ಬೆಂಗಳೂರು ಜನಸಾಮಾನ್ಯರಿಗೆ ಶಾಪವಾಗಿದ್ರೆ ಅಧಿಕಾರಿಗಳಿಗೆ ಪರ್ಸೆಂಟೇಜ್ ಮಾಡೋ ಸುಗ್ಗಿ ಕಾಲವಾಗಿದೆ. ಇನ್ನಾದ್ರೂ ಅಧಿಕಾರಿಗಳ ಕಮಿಷನ್ ದಂಧೆಗೆ ಬ್ರೇಕ್ ಬೀಳುತ್ತಾ, ಇಲ್ಲ ಆದಷ್ಟು ಬೇಗ ಜಿಬಿಎ ಎಲೆಕ್ಷನ್ ನಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.